ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಚನಾ ವ್ಲಾಗ್ಸ್. ತಂಗಿದು ಸೀಮಂತ ಇತ್ತು ಹೊಳೆನರಸೀಪುರದಲ್ಲಿ. ನಾನು ಹಬ್ಬಕ್ಕೆ ಹೋದವಳು ಅಲ್ಲೇ ಉಳ್ಕೊಂಡಿದ್ದೆ. ಸೊ ಒಂದೇ ಸಲ ಅವಳು ಸೀಮಂತ ಮುಗಿಸ್ಕೊಂಡು ಹೋಗಬೇಕು ಅಂತ ಸುಮ್ಮನೆ ಹಂಗೆ ಒಂದು ರ್ಯಾಂಪ್ ವಾಕು ನಮ್ಮದು ರೆಡಿ ಆದಮೇಲೆ. ಸೊ ನಾವು ಹೋಗೋ ಅಷ್ಟೊತ್ತಿಗೆ ಆಲ್ರೆಡಿ ಅಲ್ಲೆಲ್ಲ ಅರೇಂಜ್ಮೆಂಟ್ ಎಲ್ಲ ಆಗಿತ್ತು. ನಾವು ಹೋಗಿ ಟಿಫನ್ ಮಾಡಿಕೊಂಡು ನಾವು ನಮ್ಮ ಕಡೆ ಏನು ಅಂತ ಅಂದರೆ ತಾಯಿ ಮನೇಲೇ ಎಲ್ಲ ತಟ್ಟೆ ತುಂಬ ಸಾಮಾನು ತೊಗೊಂಡೋಗ್ಬೇಕು. ಸೊ ಇಲ್ಲಿ ನೋಡಿ ನಮ್ಮ ಮನೇಲಿ ಇಷ್ಟೊಂದೆಲ್ಲ ರೆಡಿ ಮಾಡಿಕೊಂಡು ತಂಬಿಟ್ಟು, ರವೆ ಉಂಡೆ, ಎಳ್ಳುಂಡೆ ಮತ್ತು ಏನು ಕೋಡುಬಳೆ, ಚಕ್ಕಲಿ ಇದೆಲ್ಲ ಮಾಡಿ ಮತ್ತು ಎಲ್ಲ ಥರ ಹಣ್ಣುಗಳು, ಸೀರೆ ಒಟ್ಟು 23 ತಟ್ಟೆ ಇಟ್ಟಿದ್ವಿ ನಾವು. ಅವಳು ಬಂದು ದೀಪ ಹಚ್ಚಿ ಪೂಜೆ ಮಾಡಿ ಮತ್ತು ಕೂತ್ಕೊಳ್ಳೋ ಜಾಗ ಏನು ಸೀಟಿದೆ ಅದಕ್ಕೆ ನಮಸ್ಕಾರ ಮಾಡಿಕೊಂಡು ಅವಳು ಹೋಗಿ ಕೂತ್ಕೊಂಡ್ಳು. ಅದಾದಮೇಲೆ ನೆಕ್ಸ್ಟು ನಮ್ಮ ಕಡೆ ಶಾಸ್ತ್ರ ಸ್ಟಾರ್ಟ್ ಆಗುತ್ತೆ. ಅವ್ರ ಯಜಮಾನ್ರ ಕೈಲೇ ಫಸ್ಟು ಶಾಸ್ತ್ರ ಮಾಡಿಸ್ತಾರೆ. ಅವರೇ ಕುಂಕುಮ ಇಟ್ಟು ಹೂನಾರ ಹಾಕಿ ಅವರು ಏನು ಓಪನಿಂಗ್ ಸೆರೆಮನಿ ಮಾಡ್ತಾರೆ ಶಾಸ್ತ್ರಕ್ಕೆ. ಅದಾದಮೇಲೆ ನಾನು ಅದೇ ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲ ಶಾಸ್ತ್ರಕ್ಕೂ ಫಸ್ಟು ಹೋಗುವಂತಹ ಬ್ಯಾಟ್ಸ್ಮನ್ ನಾವೇ. ಹೋಗು ಅಂತ ಕಳಿಸ್ತಾರೆ ಹಿರಿ ಮಗಳು ಅಂತ ಮನೆಗೆ. ಸೊ ಫಸ್ಟ್ ಹೋಗಿ ಅವಳಿಗೆ ಬಳೆ ಆಗಲಿಲ್ಲ, ಯಾಕಂದರೆ ಸ್ವಲ್ಪ ದಪ್ಪ ಆಗಿರ್ತಾರಲ್ವ, ಅವಳ ಸೈಜ್ಗೆ ಇರಲಿಲ್ಲ ಅದು ಬಳೆ. ಹಂಗೂ ನೋಡ್ದೋ ಹಾಕಿ ಅಂತ ಇದ್ರು ನಮ್ಮ ಅಜ್ಜಿ. ಟ್ರೈ ಮಾಡಿದೆ, ಕೊನೆಗೆ ನೀನೇ ಹಾಕು ಅಂತ ಅಂದೆ. ಅವಳಿಗೂ ಆಗಿಲ್ಲ ಹಾಕೊಳ್ಳೋಕ್ಕೆ, ಅವಳು ಆಗಿಲ್ಲ ಅಂದ್ಬಿಟ್ಟು. ಅದಾದಮೇಲೆ ನಮ್ಗೆ ಹೇಳ್ಕೊಡ್ಬೇಕು ಶಾಸ್ತ್ರ ಮರ್ತೋಗಿರುತ್ತೆ ಅಥವಾ ತಪ್ಪು ಮಾಡಿಬಿಟ್ಟಿರ್ತೀವಿ ಅನ್ನೋದೊಂದು ತಲೆಯಲ್ಲಿರುತ್ತಲ್ಲ. ಸೊ ಅದಾದಮೇಲೆ ಅವಳಿಗೆ ಏನು ಅರಿಶಿನ ಕುಂಕುಮ ಇಟ್ಟು ಎಲೆ ಅಡಿಕೆ ಬಾಳೆಹಣ್ಣು ಕೈ ಕೊಟ್ಟು ಹೂವು ಮುಡಿಸಿ ನಾವು ಕಡಲೆ ಹುಯ್ತಾರೆ. ಕಡಲೆ ಮಾತ್ರ ಹಾಕ್ತಾರೆ ಶ್ರೀಮಂತಕ್ಕೆ. ನಮ್ಮ ಕಡೆ ಶಾಸ್ತ್ರದಲ್ಲಿ ಅಕ್ಕಿ ಹಾಕಬಾರ್ದು ಅಂದ್ಬಿಟ್ಲು. ಇನ್ನೂ ಕಳಸ ಪೂಜಿಸಿರಲಿಲ್ಲ, ಕಳಸದ್ದು ಪಾತ್ರೆ ಇರಲಿಲ್ಲ. ಅವರ ಮೈದ ತರಕ್ಕೆ ಹೋಗಿದ್ರು. ಇದು ನಾನು ಹಾಕಿರೋ ಸೀರೆ ಯಾವುದು ಅಂತಂದರೆ ಲಾಸ್ಟ್ ಟೈಮ್ ನಾನು ಹೇಳಿದ್ನಲ್ಲ, ಗೌರಿ ಹಬ್ಬಕ್ಕೆ ಹೋದಾಗ ಅಮ್ಮ ಕೊಡಿಸಿದ್ರು. 6000 ಇದು ಸ್ಯಾರಿ, ಕಲಂಕಾರಿ ಸ್ಯಾರಿ ಅಂತ. ಇವಾಗ ಹೊಸ್ದಾಗಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಟ್ರೆಂಡು, ಇವಾಗ ಸ್ಟಾರ್ಟ್ ಆಗ್ತಿದೆ ಟ್ರೆಂಡು. ಸೊ ನನ್ನ ಪ್ರಕಾರ ಯಾವುದೇ ಟ್ರೆಂಡನ್ನ ಫಾಲೋ ಮಾಡಬಾರ್ದು ಬಟ್ಟೆ ವಿಷಯದಲ್ಲಿ. ಏಕೆಂದರೆ ಟ್ರೆಂಡ್ ಹೋಗುತ್ತೆ ಆದರೆ ಬಟ್ಟೆ ಹೋಗಲ್ಲ ನಮ್ಮ ಹತ್ರದಿಂದ. ಸೊ ಆದಷ್ಟು ನಾವು ಬಟ್ಟೆ ತೊಗೊಳ್ಳುವಾಗ ನೋಡಿ ಮಾಡಿ ತೊಗೋಬೇಕು. ಬಟ್ಟೆ ಅಂತ ಬಂದಾಗ ಇನ್ವೆಸ್ಟ್ಮೆಂಟ್ ಕಮ್ಮಿ ಮಾಡಿದಷ್ಟು ಮನಿ ಸೇವಿಂಗ್ಸ್ ಆಗುತ್ತೆ ನಮ್ಮ ಹತ್ರ. ಆದರೆ ನನಗೇನು ಅಂತಂದರೆ ನಾನು ತಗೊಳ್ಳೋದ್ಕಿಂತ ಜಾಸ್ತಿ ಅಮ್ಮ ಕೊಡಿಸ್ತಾರೆ ಬಟ್ಟೆಗಳ. ನಂದಾದಮೇಲೆ ಶಾಸ್ತ್ರ ಒಂದು ಸಣ್ಣದಾಗಿ ಒಂದು ಫೋಟೋ. ಅದಾದಮೇಲೆ ನೆಕ್ಸ್ಟು ನಮ್ಮ ಚಿಕ್ಕಮ್ಮ ಮಾಡಿದ್ರು. ಇದು ಲಾಂಗ್ ವೀಡಿಯೋ ಇದೆ, ಯಾಕಂದರೆ ಫುಲ್ ಡೀಟೇಲಾಗಿ ವೀಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ಯಾರು ಬೋರ್ ಅಂತ ತಿಳ್ಕೊಬೇಡಿ ನೀವು. ನೋಡಿ ನಮ್ಮ ಕಡೆ ಈ ರಾಮನಗರ ಸೈಡು, ನಮ್ಮ ಹಸ್ಬೆಂಡ್ ಊರ ಸೈಡ್ ಈ ಶಾಸ್ತ್ರ ನಾನು ನೋಡಿಲ್ಲ. ಮಂಡಿಗೆ ಹೆಗ್ಲಿಗೆಲ್ಲ ಹಾಕುವಂಥದ್ದು ಶಾಸ್ತ್ರನ. ಅದಾದಮೇಲೆ ನಾನು ಅವಳಿಗೆ ಸ್ವೀಟ್ ಕೊಡೋದು ಮರ್ತೋಗಿದ್ದೆ, ಲಾಸ್ಟಲ್ಲಿ ಹೋಗಿ ಕೊಟ್ಟೆ. ನೆಕ್ಸ್ಟು ನಮ್ಮ ಚಿಕ್ಕಮ್ಮ ಇವರು. ನಮ್ಮ ಚಿಕ್ಕಮ್ಮನ ಸ್ಯಾರಿ ತುಂಬ ಚೆನ್ನಾಗಿತ್ತು, ನಮಗೆ ತುಂಬ ಇಷ್ಟ ಆಯಿತು. ಅವ್ರದ್ದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅವ್ರು ಲಕ್ಷ್ಮಿ ಉಡ್ಸಿದ ಸೀರೆ. ಇದೇನು 4000 ಅಷ್ಟೇ, ಬಟ್ ನಿಜವಾಗ್ಲೂ ಸ್ಯಾರಿ ಲುಕ್ ತುಂಬ ಚೆನ್ನಾಗಿದೆ. ಅದಾದಮೇಲೆ ನೆಕ್ಸ್ಟು ಅಮ್ಮ ಬಂದರು. ಅಮ್ಮ ಅವ್ರದ್ದು ಏನು ತುಂಬ ವರ್ಷದ ಹಳೇದು ಸ್ಯಾರಿ ಅದು, ಸಿಲ್ಕ್ ಸ್ಯಾರಿ. ಅದಾದಮೇಲೆ ನಮ್ಮ ಅತ್ತೆ ಬಂದರು. ಅತ್ತೆ ಅಂದರೆ ಮಾಮನ ವೈಫು. ಅವ್ರದ್ದೂ ಅಷ್ಟೇ. ಇದು ಇವಾಗ ಕ್ರೇಪ್ ಸಿಲ್ಕ್ಸ್ ಬಂದಿದೆಯಲ್ಲ ಮೈಸೂರು ಸಿಲ್ಕಲ್ಲಿ, ಅದು 1800 ಏನೋ ಅಂತೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವ್ರಿಗೂ ಸೀರೆ. ಅವರು ಪಾಪ ಒಂದೇ ಉಸ್ರಿಗೆ ಶಾಸ್ತ್ರ ಮಾಡ್ತಾಯಿದ್ರು. ಬೆಂಗಳೂರಿಗೆ ಹೋಗಬೇಕಿತ್ತು ರಿಟರ್ನು. ಸೊ ಬಸ್ ತುಂಬ ರಶ್ ಇರುತ್ತೆ, ಟ್ರಾಫಿಕ್ ಇರುತ್ತೆ ಅಂತ. ಅದಾದಮೇಲೆ ನಮ್ಮ ಚಿಕ್ಕಮ್ಮ, ಇವರೇ ನಮ್ಮ ಸಿಂಚನವರಮ್ಮ, ಇವರು ಎರಡನೇ ಚಿಕ್ಕಮ್ಮ. ಅವ್ರ ಶಾಸ್ತ್ರ ಮುಗಿಸ್ಕೊಂಡು ಅಲ್ಲಿ ಏನಾಯಿತು ಅಂದರೆ ಫೋಟೋಗ್ರಾಫರ್ ಒಬ್ಬರು ಅಫಿಷಿಯಲ್ ಫೋಟೋಗ್ರಾಫರ್ ಆದರೆ ನಾನು ಅನ್ಅಫಿಷಿಯಲ್ ವೀಡಿಯೋಗ್ರಾಫರು ಪ್ಲಸ್ ಫೋಟೋಗ್ರಾಫರ್ ಆಗಿದ್ದೆ. ಫೋಟೋಗ್ರಾಫರಿಗೆ ಪೋಸ್ ಕೊಡೋಕ್ಕಿಂತ ಜಾಸ್ತಿ ನನ್ನ ಫೋನ್ಗೆ ಪೋಸ್ ಕೊಡ್ತಿದ್ದವರು ಜಾಸ್ತಿ. ಅವ್ರ ಚಿಕ್ಕಮ್ಮನ ಮಗಳು. ಅದಾದಮೇಲೆ ನಮ್ಮ ಅತ್ತೆ ಬಂದರು, ನಮ್ಮ ಹಸ್ಬೆಂಡ್ ವೈಫ್ ಅಮ್ಮ. ಅವ್ರ ಶಾಸ್ತ್ರ ಮುಗಿಸ್ಕೊಂಡು ಹೋದ್ಮೇಲೆ ನಾವು ಅಲ್ಲಿ ಬಂದಿದ್ದಂಥ ಎಲ್ಲ ಮುತ್ತೈದೆಯರಿಗೆ ಎಲೆ ಅಡಿಕೆ, ಏನು ತಾಂಬೂಲಗಳನ್ನ, ರವಿಕೆ ಪೀಸು ಇದೆಲ್ಲ ಕೊಡ್ತಾಯಿದ್ವಿ. ಅದಾದಮೇಲೆ ಅವ್ರ ಅತ್ತೆ, ಅವ್ರ ದೊಡ್ಡತ್ತೆ ಇಬ್ಬರು ಹೋಳಿಗೆ ಮಡಲು ತುಂಬಿದ್ರು.
ಮೊದಲು ತುಂಬ ಶಾಸ್ತ್ರನೇ. ಆ ಗಂಟು ಏನಿರುತ್ತೆ ಅದು ಕೊನೆವರೆಗೂ ಅವ್ರ ತಂದೆ ಮನೆಗೆ ಹೋಗೋವರೆಗೂ ತಗೊಂಡೋಗ್ಬೇಕು. ಅದರಲ್ಲಿ ಕಡಲೆ, ತೆಂಗಿನಕಾಯಿದು ಒಣಗಿರುತ್ತಲ್ಲ ತೊಳ್ಳು ಅಂತ ಕರಿತೀವಿ, ಅದು ಎಲ್ಲ ಹಾಕಿ ಬಾಳೆಹಣ್ಣು, ದುಡ್ಡು, ಎಲೆ ಅಡಿಕೆ ಹಾಕಿ ಕಟ್ತಾರೆ. ಇವರಿಬ್ಬರು ನಮ್ಮ ಫ್ಯಾಮಿಲಿ ಮೇನ್ ಪಿಲ್ಲರ್, ನಮ್ಮ ಅಜ್ಜಿ ತಾತ. ಆಲ್ಮೋಸ್ಟ್ ಅವರು ನಮಗೆ ಆಲದ ಮರ ಅಂತಾರಲ್ಲ, ನಮ್ಮ ಅಜ್ಜಿ ತಾತನೇ ನಮ್ಮ ಫ್ಯಾಮಿಲಿ ದೊಡ್ಡ ಆಲದ ಮರಗಳು. ಅವ್ರ ಕೆಳಗಡೆ ಇರೋರೆಲ್ಲ ನಾವು. ತುಂಬ ಜನ ಇದ್ದರು. ಒಬ್ಬೊಬ್ಬರಾಗಿ ಅವ್ರ ಫಂಕ್ಷನ್ ಏನು ಶಾಸ್ತ್ರ ಮಾಡಿ ಕಡಲೆ ಹಾಕಿ ಅವರೆಲ್ಲ ಊಟಕ್ಕೆ ಹೋಗ್ತಿದ್ರು. ಕೊನೆಯಲ್ಲಿ ಅವ್ರ ಹಸ್ಬೆಂಡ್ ಜೊತೆ ಅವರು ಫೋಟೋಶೂಟ್ ಮಾಡಿಸಿರಲಿಲ್ಲ ಸ್ಟಾರ್ಟಿಂಗೇ. ಸೊ ಫೋಟೋಶೂಟ್ಗೆ ಅಂತ ಹೋದರು ಕೆಳಗಡೆ. ಊಟಕ್ಕೆ ಕೊನೆಯಲ್ಲಿ ಹೋಗಿದ್ವಿ ನಾವು. ಊಟ ಚೆನ್ನಾಗಿ ಮಾಡಿಸಿದ್ರು. ತುಂಬ ವೆರೈಟಿ ಇತ್ತು. ಬೀನ್ಸ್ ಪಲ್ಯ, ಕಾಂಗ್ರೆಸ್ ಕಡಲೆಕಾಯಿ, ಕೋಸಂಬರಿ, ಒಬ್ಬಟ್ಟು, ಪೂರಿ. ನಾನು ಒಬ್ಬಟ್ಟು ಹಾಕಿಸ್ಕೊಳ್ಲಿಲ್ಲ. ನಾರ್ಮಲಿ ಹೊರಗಡೆ ಒಬ್ಬಟ್ಟು ತಿನ್ನಲ್ಲ ನಾನು, ಸ್ವೀಟ್ಸ್ ಕಮ್ಮಿನೇ. ಪೂರಿ, ಸಾಗು ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಬಿಸಿಬೇಳೆಬಾತು ಬಿಸಿ ಇತ್ತು, ಆದರೆ ಗಟ್ಟಿ ಇತ್ತು. ಅದಾದಮೇಲೆ ಕೊನೆಯಲ್ಲಿ ಅವ್ರ ಅತ್ತೆ ಮಾವಂಗೆ, ನಮ್ಮ ಆಂಟಿ ಅಂಕಲ್ಗೆ ಕಾಲಿಗೆ ಬಿತ್ತು. ಅವ್ರ ಆಶೀರ್ವಾದ ತೊಗೊಂಡ್ಳು. ಅದಾದಮೇಲೆ ಅವ್ರ ಹಸ್ಬೆಂಡ್ದು. ಅದಾದಮೇಲೆ ಅವಳನ್ನ ಸೆಂಡ್ ಆಫ್ ಇತ್ತು. ಅವಳನ್ನು ಸೆಂಡ್ ಆಫ್ ಮಾಡಿ ನಾವು ಕೆಳಗಡೆ ಇಳಿಯೋ ಟೈಮ್ಗೆ ಜೋರು ಮಳೆ ನಮ್ಮ ಹೊಳೆನರಸೀಪುರದಲ್ಲಿ. ತುಂಬ ಮಳೆ ಇತ್ತು. ಅವಳು ಹಾಕಿರೋ ಸಾರಿ ಮೈಸೂರು ಸಿಲ್ಕ್, ಅದು 15,000. ಥ್ಯಾಂಕ್ ಯು ಫಾರ್ ವಾಚಿಂಗ್. ವೆಲ್ಕಮ್.